ಪ್ರಧಾನಿ ಮೋದಿ ವಿರುದ್ಧವಾಗಿ ರಾಹುಲ್ ಗಾಂಧಿ ಗರ್ಜಿಸಿದ್ದಾರೆ. ಬಿಜೆಪಿ ಭಾರತೀಯ ಚೊಂಬು ಪಾರ್ಟಿ ಅಂತ ಹೇಳಿ ಕಿಡಿಕಾರಿದ್ದಾರೆ. ವಿಜಯಪುರದಲ್ಲಿ ಚೊಂಬನ್ನು ಹಿಡಿದು ಕೇಂದ್ರದ ವಿರುದ್ಧವಾಗಿ ಗುಡುಗಿದ್ದಾರೆ. ನರೇಂದ್ರ ಮೋದಿ ಪಕ್ಷ ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಿದೆ. ಬಿಜೆಪಿ ಇದೆಯಲ್ಲ ಇವರ ಪಾರ್ಟಿ, ಇದು ಭಾರತೀಯ ಚೊಂಬು ಪಾರ್ಟಿ ಅಂತ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ಇದು ಭಾರತೀಯರನ್ನ ಸಾರ್ವಜನಿಕರನ್ನ ಹಣ ಲೂಟಿ ಮಾಡಿದೆ. ಇದು ಈ ಪಾರ್ಟಿ ಪ್ರತಿಯಾಗಿ ಜನರಿಗೆ ಖಾಲಿ ಚೊಂಬನ್ನು ಕೊಟ್ಟಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೋದಿ ಭಯಭೀತರಾಗಿದ್ದಾರೆ. ಅವರು ಕಣ್ಣೀರು ಹಾಕುವಂಥ ಸಾಧ್ಯತೆ ಕೂಡ ಇದೆ. ಈ ಒಂದು ಸಾಧ್ಯತೆ ಕೂಡ ಅಲಗಳೆಯುವಂತಿಲ್ಲ. ವಿಜಯಪುರದಲ್ಲಿ ಕೇಂದ್ರದ ವಿರುದ್ಧವಾಗಿ ರಾಹುಲ್ ಗಾಂಧಿ ಅವರ ವಾಗ್ದಾಳಿ ಈ ಥರ. जा रहा हूं बीजेपी क्या करने जा रही है. ಈಗ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೀನಿ ಬಿಜೆಪಿ ಏನ್ ಮಾಡಕ್ ಹೊರಟಿದೆ ಅಂತ. भारतीय चंबू पार्टी भारतीय चंबू पार्टी नरेंद्र मोदी जी की पार्टी. ಭಾರತೀಯ ಚೊಂಬು ಪಾರ್ಟಿ ನರೇಂದ್ರ ಮೋದಿ ಅವರದ್ದು ಚೊಂಬು ಪಾರ್ಟಿ ನಿಮಗೆ ಚೊಂಬು ಕೊಟ್ಟಿದ್ದಾರೆ. खाली खाली चंबू ಖಾಲಿ ಚೊಂಬು ಕೊಟ್ಟಿದ್ದಾರೆ ನಿಮಗೆ. कर्नाटका 100 रुपए देता है हिंदुस्तान को, आपको 13 रुपए वापस मिलते हैं. ಕರ್ನಾಟಕ ದೇಶಕ್ಕೆ 100 ರೂಪಾಯಿ ಕೊಟ್ರೆ ನಮಗೆ ವಾಪಸ್ ಬರೀ 13 ರೂಪಾಯಿ ಸಿಗ್ತಾ ಇದೆ ನಿಮಗೆ. ड्राउट रिलीफ के लिए आपको 18,000 करोड़ रुपए देना था, खाली चंबू दिया. ಬರ ಪರಿಹಾರಕ್ಕೋಸ್ಕರ ನಿಮಗೆ 18,000 ಕೋಟಿ ಕೊಡಬೇಕಾಗಿತ್ತು, ಆದ್ರೆ ಅವರು ಕೊಟ್ಟಿದ್ದು ಖಾಲಿ ಚೊಂಬು. फाइनेंस कमीशन 60,000 करोड़ रुपए नहीं दिए. ಫೈನಾನ್ಸ್ ಕಮಿಷನ್ 7,000 ಕೋಟಿ ಕೊಡಲಿಲ್ಲ. सिर्फ खाली चंबू. भारतीय चंबू पार्टी ನಿಮಗೆ ಕೊಟ್ಟಿದ್ದು ಖಾಲಿ ಚೊಂಬು, ಅದು ಭಾರತೀಯ ಚೊಂಬು ಪಾರ್ಟಿ. अब मैं आपको दिखाने जा रहा हूं.